ಬಿಡು. ಆ ಋತುನ ಚೆನ್ನಾಗಿ ಅಂದಿದ್ದೀನಿ ಅಂತ ಹೇಳ್ತೀಯಲ್ಲ, ಅದೇ ನನಗೆ ಖುಷಿ. ಅನ್ಬೇಕು ಅವಳಿಗೆ. ಅವಳು ಭಾಗಕ್ಕೆ ಕಣೆ ಬಂದು ಸೇರ್ಕೊಂಡಿರೋದು. ಭಾಗ ತಗೊಂಬಕ್ಕಾಗಿನೇ ಅವಳು ಬಂದು ಇಲ್ಲಿ ಸೇರ್ಕೊಂಡಿರೋದು, ನನಗೆ ಗೊತ್ತೈತೆ. ಹಂಗೇನು ಇನ್ನೊಂದ್ಸತಿ ಹೇಳಿದ್ರೆ ನಾನು ಹಂಗೆ ಅಂದಿಟ್ಟು ಅವಳಿಗೆ ಎಷ್ಟು ಸಿಟ್ಟು ಬಂತು ಏನೋ. ಹಂಗೇನೆ ನನ್ನ ಇಟ್ಕೊಂಡು ಒಯ್ಯಕ್ಕೆ ಬಂದ್ಲು, ಹೊಡೆದೇ ಬಿಟ್ಲೆ ಎರಡೇಟ. ನಾನು ಬಿಡು ಅವಳಿಗೆ ಸರಿಯಾಗಿ ಮನ್ಸಿಗೆ ನೋವಾಗಂಗೆ ಸರಿಯಾಗಿ ಎರಡೇಟ್ ಹೊಡಿಸ್ಕೋಬೋದು. ಮನ್ಸಿಗೆ ನೋವು ಆಗಂಗೆ ಮಾತಾಡ್ಬಿಟ್ರೆ ಅದರಷ್ಟು ನೋವು ಇನ್ಯಾವುದೂ ಇಲ್ಲ. ಮನಸ್ಸಿನಾಗ ಅದೇ ಕೊರಿತಾ ಇರುತ್ತೆ. ಒದ್ದಿರೋದೇನು ಒಂದು ಸ್ವಲ್ಪ ತಿಂಗ್ ಪಟ್ಟ ಅನ್ಸುತ್ತೆ, ಪಟ್ಟ ಅಂಬುತ್ತೆ, ನೋವಾಗುತ್ತೆ, ಸುಮ್ಮನಾಗುತ್ತೆ. ಆದ್ರೆ ಮಾತುಗಳೈತಲ್ಲ ಸುಚ್ಚಿ ಮಾತಾಡೋದು, ಅದೇ ಮನಸ್ಸಿನಾಗೆ ಸುಚ್ಚುತ್ತಾ ಇರುತ್ತೆ. ಸರಿಯಾಗಂದೆ ನೋಡ ಋತುನ. ನನಗಂತೂ ಭಾಳ ಖುಷಿ ಆಯ್ತು. ಬ್ಯಾಂಕ್ ಬಂದು ಸೇರ್ಕೊಂಡಿರೋ ಕಣೆ ನೀನು ಅಂತ. ಹೆಂಗೋ ಅವಳು ಅಲ್ಲೇ ಇದ್ದಾಳೆ. ನಾನು ಹೋಗ್ಯವಳತ್ತ ಹಾಳಾಗಿ ಅನ್ಕೊಂಡಿದ್ದೆ. ಬೋಡಿ ಹಂಗಿದ್ದಿದ್ರೆ ಚೆನ್ನಾಗಿರೋದು ಕಣಮ್ಮ ಅಲ್ವೇ? ನಿಂತ ಒಂದು ಫೋಟೋ ಇರೋದು ನೋಡಿದ್ರೆ ನನಗೆ ನಗು ಬರ್ತೈತೆ. ಅವಳು ಇರೋದು ನೋಡಿದ್ರೆ. ಅವಳನ್ನ ಯಾರು ಮದುವೆ ಆಗ್ತಿರ್ಲಿಲ್ಲ, ಓದ್ಲಿಲ್ಲ ಅಂತ. ಹೆಂಗಿದ್ಲು ನೋಡಾಕ್ ಸರ್ಬತ್ತಿರ್ಲಿಲ್ಲ. ಅಯ್ಯಪ್ಪ ಆ ಅಜ್ಜಿಗೆ ನಾತಾತ ಕಾಮಾಳ. ಯಾರು ಮದುವೆ ಆಗ್ತಿರ್ಲಿಲ್ಲ, ಅವಳಕ್ಕೆ ಓದಲಿಲ್ಲ ಅಂದಿದ್ರೆ. ಏನು ಮಾಡ್ತೀಯ? ಅವನಾದ ಬರ್ಗೆಟ್ಟಾನು, ಅವನಾದ. ನನ್ನ ನೆನೆಸ್ಕೊಂಡ್ರೆ ನಗು ಬರ್ತೈತಂಗೆ. ಹೆಂಗಿದ್ಲು ತಿರ್ಗಾ ಏನೇನೋ ಎಲ್ಲ ತಿರುಪ್ತಿ ಕೈ ಮುಕ್ಕೊಂಡು ಏನೇನೋ ಮಾಡಿದ್ಲಪ್ಪ. ಅದೇನೇನು ಮಾಡಲ್ಲ ಏನೋ. ಕೂದಲು ಬಂದು ಅಂತ ಹೇಳಿ ಆಮೇಲಿಂದನ ಅದು ಇದು ಹಾಕಿ ಅದೇನು ನೋಡಬೇಕು. ಕೂದಲು ಬಂದಿರೋಕ್ಕೆ ಎಲ್ಲಾರನ್ನೂ ಹಿಡಿಯೋಕೆ ಆಗ್ತಿರ್ಲಿಲ್ಲ. ಹೆಂಗ ಬಿಡು ಸರಿಯಾಗಿ ಅಂದಿದ್ಯಲ್ಲ, ಹಂಗೆ ಅನ್ಬೇಕು ಅವಳಿಗೆ. ಹೇಳ್ತೀನಿ. ಅಲ್ಲ ಗೌರ್ಮೆಂಟ್ ಕೆಲಸ ತೆಗಿದ್ದು ಏನು ನೆಟ್ಟು ಒಂದು ಮನೆ ಕಟ್ಕೊಂಡಿಲ್ಲ ನಮ್ಮಂಥದ್ದು ಒಂದು. ಅಲ್ಲ ಗೌರ್ಮೆಂಟ್ ಕೆಲಸ ಅಂತಾಳೆ. ತನ್ನ ಗಂಡ ಲೆಕ್ಚರು ಅದ್ಯಾತೋ ಪಾಠ ಮಾಡೋಕೆ ಹೋಗ್ತಾನೆ. ಸಂಬಳ 50-60 ಸಾವಿರ ಸಂಬಳ ಅಂತಾರೆ. ಆ ಮನೆ ನೋಡಿದ್ರೆ ಹಳೇ ಮನೆ ಅಂತೆ. ಇವರು ಹೋಗೆಲ್ಲ ಸೀಟ್ ಹಾಕಿ ರಿಪೇರಿ ಮಾಡಿ ಕೊಟ್ಟು ಬಂದವ್ರಂತೆ. ಸೋರುತ್ತೆ ಅಂತೇಳಿ ಮ್ಯಾಕೆ ಸೀಟ್ ಹಾಕ್ಯವ್ರಂತೆ. ಇವನು ಪಾತಾಣ್ಣು ಹೋಗಿದ್ನಂತ ಹಾಕಕ್ಕೆ. ನನ್ನ ತಿಕ್ಲಾಗಿದ್ವಪ್ಪ ಎರಡೂ. ನಾನು ಅವಾಗ ರಿಪೇರಿ ಮಾಡಿಸ್ದೆ. ತಲ್ಗೊಳ್ಳೋರು ಜಾಗಿದ್ವಿ ಎರಡ್ರವನು. ತಲ್ಲು ಜಾಗಿದ್ವು. ನಾನೇನೋ ಬಿಡತ್ತೆ ದೇವ್ರು ಕೊಟ್ಟಾನೆ ಅಂತ ಬಡವರಿಗೆ ಸಹಾಯ ಮಾಡ್ಬೇಕಂತ ಮಾಡಿದೆ. ಇವತ್ತು ನೋಡವ್ರೆ ಹೆಂಗಾಗ್ಯವ್ರೆ. ನಾನು ಒಳ್ಳೇದು ಮಾಡ್ದವ್ರಿಗೆ ಯಾರು ಏನು ಇದಾಗಿಲ್ಲ. ಇವತ್ತು ನನಗೆ ನಾನು ಒಳ್ಳೇದು ಮಾಡಿರೋದಕ್ಕೆ ನೋಡಿ, ನನ್ನ ಕೈಯಿಂದ ಅವ್ರು ಚೆನ್ನಾಗಿ ಮಾಡಿರೋದಕ್ಕೆ ಅವ್ರು ಚೆನ್ನಾಗಾದ್ರೆ ನನ್ನ ಕೈಯಿಂದಲೇ ಆಗಿರೋದು. ನಾನು ಹಂಗೆ ಅಂದೆ ಪಾತಣ್ಣ ನಾನೆಲ್ಲ ನಿನಗೆ ಹಾಸ್ಪಿಟ್ಲಿಗೆ ತೋರಿಸಿದ್ದು. ನಾನು ತೋರಿಸಿದ್ದು ಅದಕ್ಕೆ ಗಂಡ ಹೆಂಡ್ತಿ ಇವತ್ತೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿದೆ ಬೆಳಗ್ಗೆ. ಲಾಸಿ ಹೋಗ್ತಿತ್ತು ಅವಾಗ ಹೇಳ್ದೆ. ಪಾತಣ್ಣ ನಾನು ಕಣಪ್ಪ ನಿನಗೆಲ್ಲ ತೋರಿಸಿ ಇದು ಮಾಡಿದ್ಕೆ ಇವತ್ತು ಚೆನ್ನಾಗಾದ್ರೆ ನೋಡಿ. ನಾನು ನನ್ನ ಅದೃಷ್ಟ ಹಂಗೆ ಚೆನ್ನಾಗೈತೆ. ನನ್ನ ಅದೃಷ್ಟ ಹಂಗೆ. ನಾನು ಇದ್ದ ಕಡೆ ಎಲ್ಲ ಹಂಗೇನೆ ನೋಡಿ ನಿನ್ಗೆ ಹೆಂಗೆ ಒಳ್ಳೇದಾಗೈತೆ ಅಂತ ನಾನು. ಅಯ್ಯೋ ನಾವು ಮಾಡ್ತೀವಿ ಕಣಮ್ಮ ಕಷ್ಟ ಬಿದ್ದು ರೀತಾ ಅಂತೂ. ಹೆಂಗಂದ್ರೆ ನಾನು ಕರ್ಕೊಂಡೋಗಿ ತೋರಿಸಿ ಹಾಸ್ಪಿಟ್ಲಿಗೆ ನಾನು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿರೋದು ನಾವು. ನೋಡಿ ಅದಕ್ಕೆ ನೀವು ಚೆನ್ನಾಗಿದ್ದೀರಾ ಅಂತ. ಲಸ್ಮಕ್ಕ ಮದುವೆ ನಾನು ನಿಮಗೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದು ಅಂತ ನಾನು. ನೋಡ ಅವಳು ಲಕ್ಷ್ಮಿದೊಂದು ಹೆಸರು ಬರುತ್ತೆ. ಎಲ್ಲೋದ್ರೂ ಲಕ್ಷ್ಮಿ. ನಾವೇನು ಮಾಡಿರೂ ಕಾಣಿಸಲ್ಲ. ಎಲ್ಲದಕ್ಕೂ ಲಕ್ಷ್ಮಿ. ಶಿವಾನಿ ಅನ್ನೋರು ಯಾರು ಈ ಮನೇಲಿ? ಪೊಲೀಸ್ನವ್ರು ಬಂದ್ರ ಕಣೆ. ಶಿವನಿ ಯಾಕೆ? ನಮಸ್ಕಾರ ಸರ್. ನಮಸ್ಕಾರ. ಏನಾಗಬೇಕಾಯ್ತು ಸರ್? ಶಿವಾನಿ ಅನ್ನೋರು ಯಾರು? ನೀವೇನಾ ಶಿವಾನಿ ಅಂದರೆ? ಹೌದು ಸರ್, ನಾನೇ ಶಿವಾನಿ ಅಂದರೆ ನಾನೇನೆ. ಏನಾಗಬೇಕಾಯ್ತು ಸರ್? ಯಾಕೆ ಸರ್? ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಗೊಂಬೆಲ ಅವರು ಕುರಿ ಕಳ್ಳತನದಲ್ಲಿನೇ ನಿಮ್ಮದೇ ಕೈವಾಡ ಇರೋದು, ನೀವೇ ಹೇಳ್ಕೊಟ್ಟಿರೋದು ಅಂತ ಹೇಳಿ ವೈಷ್ಣವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಮಗೆ. ಯಾರು ಹೇಳ್ಕೊಟ್ಟಿರೋದು ಅಂತ ಹೇಳಿದಕ್ಕೆ ವೈಷ್ಣವ್ ಅವರು ಹೇಳ್ಕೊಟ್ರು, ಶಿವಾನಿ ಅವ್ರು ಹೇಳ್ಕೊಟ್ರು. ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಹೇಳಿ ವೈಷ್ಣವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮದು ಇದರಲ್ಲಿ ಕೈವಾಡ ಇದೆ ಅಂತ ಹೇಳಿ ಅವ್ರು ನಮ್ಗೆ ಹೇಳಿಕೆ ಕೊಟ್ಟಿರೋದ್ರಿಂದ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಅಯ್ಯ ಹೌದಾ? ಇಲ್ಲ ಮೇಡಮರೇ, ಇಲ್ಲ ನಮ್ಮ ಹುಡುಗಿ ಯಾಕೆ ಹೇಳ್ಕೊಡ್ತಾಳೆ? ಹಂಗೆಲ್ಲ ಹೇಳ್ಕೊಡಲ್ಲಪ್ಪ. ಅಯ್ಯೋ ಸಾವಿರ ಹೇಳ್ತಾರಪ್ಪ, ನಾನು ಸಾವಿರ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಮೇಡಮರೇ, ನಮ್ಮ ಹುಡುಗಿ ಹೇಳ್ಕೊಡಲ್ಲ. ಅಯ್ಯೋ ನಾವ್ಯಾಕೆ ಅಂಥದ್ದು ಮಾಡಲಿ? ನಮಗೇನು ಕಡಿಮೆ ಆಗಿಲ್ಲ. ಕುರಿ ಕಳ್ತನ ಮಾಡಿ ಹೆಂಗೆ ಮಾಡೋ ಅಂಥದ್ದೇನಾಗಿಲ್ಲ. ನಮಗೇನು ಅಂಥ ಉದ್ದೇಶ ಏನಿಲ್ಲ. ನಮಗೆ ನೋಡಿ ಮೇಡಮರೇ, ನಾವು ಹೋಟೆಲ್ ಮಾಡಿದ್ದೀವಿ, 24 hours ದುಡ್ಡು ನೋಡ್ತೀವಿ. ನಮಗೇನೇನು ದುಡ್ಡಿಂದೇನು ಇದಿಲ್ಲ. ಎಲ್ಲೋ ಜಿದ್ಬಿ 1 ಲಕ್ಷ ಕುರಿಗೋಸ್ಕರ ನನ್ನ ಮಗಳು ಕಳ್ತನ ಮಾಡಿಸ್ತಾಳ. ಅವಳು ಯಾಕೆ ಬಂದು ಮಾಡಿಸ್ತಾಳೆ? ಅವ್ರಿಗೆ ಮಾಡಿಸ್ಲಿಲ್ಲ ಅಂತ ಅಂದ್ರೂ ಅವ್ರ ಮೇಲೆ ಇರೋ ದ್ವೇಷಕ್ಕೋಸ್ಕರ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ. ದ್ವೇಷಕ್ಕೋಸ್ಕರ ಈ ರೀತಿ ಮಾಡಿ ಅವ್ರಿಗೆ ಹೇಳ್ಕೊಟ್ಟು ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ದ್ವೇಷ ಇಟ್ಕೊಂಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಮಾಡಿರೋದು. ಅವರು ನಮಗೆ ಹೇಳಿಕೆ ಕೊಟ್ಟಿರೋದು. ಅವರು ಇಸ್ಕೊಂಡ್ಲಿಲ್ಲ ದುಡ್ಡು ಅಂತಂದ್ರೂ ನಮಗೆ ದುಡ್ಡು ಮಾಡ್ಕೊಂಡು ಈ ರೀತಿ ಮಾಡು ಅಂತ ಹೇಳಿ ಹೇಳ್ಕೊಟ್ಟವ್ರು ಇವರೇನೆ. ಅವ್ರ ಮೇಲೆ ದ್ವೇಷ ಐತೆ ಇವ್ರಿಗೆ ಅಂತ ಹೇಳಿ ವೈಷ್ಣವರು ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ. ಅಮ್ಮ ಇವಾಗ ಏನಮ್ಮ ಮಾಡೋದು? ನನ್ನ ಅರೆಸ್ಟ್ ಮಾಡಕ್ಕೆ ಬಂದವರಂತೆ ಅಮ್ಮ.
ಇಲ್ಲ ಸರ್, ನಾನು ಒಪ್ಪಲ್ಲ. ಅರೆಸ್ಟ್ ಮಾಡಕ್ಕೆ ನಾನು ಬಿಡೋದಿಲ್ಲ ನನ್ನ ಮಗಳಿಗೆ. ಅಲ್ಲ ಸರ್, ನಾನು ಹೇಳ್ತೀನಿ, ನನಗೂ ಹೇಳ್ಕೊಟ್ರು ಇವರು ಅಂತ ಹೇಳಿ ಇನ್ನೊಬ್ರು ಬಂದು ಇನ್ನೊಬ್ರು ಹೇಳ್ತಾರಪ್ಪ ನಮ್ಮ ಮೇಲೆ. ಸರ್, ನಾವು ಚೆನ್ನಾಗಿರೋದಕ್ಕೆ ಸ್ವಲ್ಪ ಹೊಟ್ಟೆವ್ರಿ. ಅವಳು ಬೇರೆ ಯಾರೂ ಅಲ್ಲ, ನಮ್ಮ ಅಕ್ಕನೇನೆ. ನಮ್ಮ ಅಕ್ಕನಿಗೆ ನಾನು ಹಂಗೆ ಮಾಡ್ತೀನ? ನಮ್ಮ ಅಕ್ಕನಿಗೆ ನಾನು ತೊಂದರೆ ಕೊಡೋಕೆ ಹೋಗ್ತೀನ? ನಾನು ಹಂಗೆ ತೊಂದರೆ ಕೊಡೋಕೆ ಹೋಗಲ್ಲ. ನಮ್ಮ ಅಕ್ಕನಿಗೆ ಯಾಕೆ ತೊಂದರೆ ಕೊಡೋಣ? ನಾನು ನಮ್ಮ ಮನೇಲಿ ಇಟ್ಕೊಂಡು ಸರ್ ಅವ್ರಿಗೆ 10 ಲಕ್ಷ ದುಡ್ಡು ಕೂಡಿಟ್ಕೊಂಡು ಕುರಿಲಿನೇ 10 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಮೊನ್ನೆ. ನಾನು 1 ರೂಪಾಯಿ ಮೋಸ ಮಾಡಿಲ್ಲ ಸರ್ ಅವ್ರಿಗೆ. 10 ಲಕ್ಷ ದುಡ್ಡು ಕೊಟ್ಟಿದ್ದೀನಿ, ಎಲ್ಲ ನೋಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲೇ ಇಟ್ಕೊಂಡು ಎಷ್ಟು ವರ್ಷ ನಮ್ಮ ಮನೆಯಾಗಿದ್ರು ಕೇಳೋಗ್ರಿ ಸರ್. ನಮ್ಮ ಮನೇಲಿ ಇದ್ದಾರೆ ಅವರು ಅಂದಮೇಲೆ ನಮ್ಮ ಮನೆ ಎಷ್ಟು ದಿನ ಇಟ್ಕೊಂಡು ನಾನು ಯಾಕೆ ಸರ್ ದ್ವೇಷ ಮಾಡಲಿ? ಏನೋ ಸಣ್ಣ ಪುಟ್ಟ ಮಾತುಗಳು ಬಂದಿರ್ಬೋದು, ಮಾತು ಬಿಟ್ಟಿರ್ಬೋದು, ಅಷ್ಟು ಬಿಟ್ಟರೆ ಬೇರೆ ಯಾವ ದ್ವೇಷ ಅಸೂಯೆ ಇದೆಲ್ಲ ಏನೂ ಇಲ್ಲ ಸರ್. ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನೋಡಮ್ಮ, ನೀವೇನೇ ಮಾತಾಡೋದಿದ್ರು ಬಂದು ಸ್ಟೇಷನಲ್ಲಿ ಮಾತಾಡಿ, ಸರಿನಾ? ಅವ್ರು ನಮ್ಗೆ ಹೇಳಿರೋದು ಹೀಗೇನೆ. ನಮ್ಮ ಮೇಲೆ ದ್ವೇಷ ಇದೆ, ಅವರು ದ್ವೇಷಕ್ಕೋಸ್ಕರ ನೋಡು ಚೆನ್ನಾಗಿದ್ದಾರೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ನಮಗೆ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಹೇಳಿಕೆ ಕೊಟ್ಟಿರೋದ್ರಿಂದ ಅರೆಸ್ಟ್ ಮಾಡ್ತಾ ಇದ್ದೀವಿ. ನೀವೇನೇ ಮಾತಾಡೋದಿದ್ರು ಸ್ಟೇಷನಲ್ಲಿ ಮಾತಾಡಿ, ಬಂದು ನೀವೇನೇ ಹೇಳೋದಿದ್ರೆ ಅಲ್ಲಿ ಮಾತಾಡಬೇಕು. ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ ನಾವು. ಅರೆಸ್ಟ್ ಮಾಡ್ಕೊಂಡು ಹೋಗಿ ಬಂದವ್ರಂತೆ. ಇಲ್ಲ ಸರ್, ನಾನು ಒಪ್ಪಲ್ಲ. ನನ್ನ ಮಗಳನ್ನ ಹೆಂಗೆ ಅರೆಸ್ಟ್ ಮಾಡ್ತೀರಾ? ಯಾವ ಆಧಾರದ ಮೇಲೆ ನೀವು ಅರೆಸ್ಟ್ ಮಾಡ್ತೀರಾ? ನನ್ನ ಮಗಳೇ ಹೇಳ್ಕೊಟ್ಟಿದ್ದಾಳೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ? ನನ್ನ ಮಗಳು ಯಾವಾಗ ಹೇಳಿದ್ಲು? ನನ್ನ ಮಗಳು ಯಾಕೆ ಹೇಳ್ಕೊಡ್ತಾಳೆ? ಅಲ್ಲ, ಸಾಕ್ಷಿ ಏನಿದೆ ಸರ್? ನಾನು ಹೇಳ್ಬೋದಲ್ಲ, ನಾನು ಸೌರ ಹೇಳ್ಬೋದು. ನನ್ನ ಮೇಲೆ ದ್ವೇಷ ಇದೆ, ಇವ್ರು ಹೇಳ್ಕೊಟ್ಟವ್ರೆ. ನನ್ನ ಅಂಗಡಿಗೆ ಇವತ್ತು ನನ್ನ ಅಂಗಡಿಲಿ ಕಳ್ತನ ಆಗಿದೆ, ನನ್ನ ಹೋಟೆಲಲ್ಲಿ ಇವತ್ತು ಕಳ್ತನ ಆಗಿದೆ ಅಂತ ನಾನು ಹೇಳ್ಬೋದು, ಅವ್ರು ಹೇಳ್ಕೊಟ್ಟವ್ರೆ ಅಂತ. ನಾನು ಸೌರ ಹೇಳ್ಬೋದು ಸರ್. ಇವತ್ತು ಹೇಳಿಕೆ ಮಾತೆಲ್ಲ ಕೇಳಬಾರ್ದು. ಇಲ್ಲ ಸರ್, ನನ್ನ ಮಗಳನ್ನ ನಾನು ಅರೆಸ್ಟ್ ಮಾಡೋದಕ್ಕೆ ಒಪ್ಪೋದಿಲ್ಲ. ಏನೇ ಅಂದರೂ ಒಪ್ಪೋದಿಲ್ಲ. ಅದೇನು ನನ್ನ ಮಗಳು ಹೇಳ್ಕೊಟ್ಟವಳ? ಅದೇನು ಪ್ರೂಫ್ ಐತೆ? ಏನು ಸಾಕ್ಷಿ ಐತೆ? ತೋರಿಸ್ಲಿ ಹೇಳು ಅಷ್ಟೇ. ನನ್ನ ಮಗಳು ಏನು ಹೇಳ್ಕೊಟ್ಟವಳೆ ಅದನ್ನು ನೀವು ಅವರು ತೋರಿಸಿ ಮಾತಾಡಲಿ ಹೇಳು ಅಷ್ಟೇ. ನಾವಿಲ್ಲ ಅಂದರೆ ನಾವು ಒಪ್ಪಲ್ಲ ಸರ್. ನಾವು ಎಲ್ಲ ಕಡೆ ವಿಚಾರಿಸಿದ್ವಮ್ಮ. ವಿಚಾರಿಸಿ ಎಲ್ಲರೂ ಹೇಳೋ ಪ್ರಕಾರ ನಿಮಗೂ ಅವ್ರಿಗೂ ತುಂಬಾ ದ್ವೇಷ ಇದೆ. ನಿಮಗೆ ಬೇರೆ ಉದ್ದೇಶನೇ ಇದೆ. ಅದಕ್ಕೋಸ್ಕರನ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಯಾರು ಅಲ್ಲ, ನಿಮ್ಮ ಫ್ರೆಂಡೇ ಹೇಳಿಕೆ ಕೊಟ್ಟಿದ್ದಾರೆ, ವೈಷ್ಣವನವರು. ಇವಳೇ ಸರ್ ನನಗೆ ಹೇಳ್ಕೊಟ್ಟಿದ್ದು, ಇವಳೇ ನನಗೆ ಹಿಂಗೆ ಮಾಡು ಅಂತೇಳಿ ಹೇಳ್ಕೊಟ್ಟಿದ್ದು ಅಂತ ಹೇಳಿದ್ದಾರೆ. ಬನ್ನಿ, ಸುಮ್ಮನೆ ಬನ್ನಿ. ನೀವು ಸುಮ್ಮನೆ ಇಲ್ಲಿ ನೋಡಿ, ನಮ್ಮ ಹತ್ರ ವಾದ ಮಾಡಬೇಡಿ. ನೀವೇನೇ ಮಾತಾಡೋದಿದ್ರೆ ಸ್ಟೇಷನಲ್ಲಿ ಮಾತಾಡಬೇಕು, ಇಲ್ಲ ಮಾತ್ರ ಮಾತಾಡೋ ಆಗಿಲ್ಲ. ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದೆ, ನಿಮ್ಮ ಮೇಲೆ ಅವರು ಇವರೇ ನಮಗೆ ಎಲ್ಲ ಹೇಳ್ಕೊಟ್ಟಿರೋದು ಅಂತ ಹೇಳಿದ್ದಾರೆ. ಇವರು ಹೇಳಿದ್ದಾರೆ, ಸರ್ ನಮಗೆ ಇವ್ರ ಮೇಲೆ ಡೌಟ್ ಇತ್ತು, ಆದ್ರೂ ನಾವು ಸಡನ್ನಾಗಿ ಇಂಥವ್ರೆ ಅಂತ ಹೇಳ್ಬಾರ್ದು ಅಂತ ಹೇಳಲಿಲ್ಲ. ನೋಡಿ ಸರ್, ಇವಾಗ ಅವರು ಬಾಯ್ ಬಿಟ್ಟರು. ಇವಾಗ ನಮಗೂ ಅದೇ ಅನುಮಾನ ಇದ್ದಿದ್ದು, ಇವರೇ ಹೇಳ್ಕೊಟ್ಟವ್ರೆ ಅಂತ ನಮ್ಗೆ ಆಲೇ ಗೊತ್ತಿತ್ತು ಅಂತ ಹೇಳಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೇ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ನೀವೇನೇ ಮಾತಾಡಿದ್ರು ಬಂದು ಸ್ಟೇಷನಲ್ಲಿ ಮಾತಾಡಿ. ಇಲ್ಲ ಸರ್, ನಾನು ಒಪ್ಪಲ್ಲ, ನಾನು ಬಿಡಲ್ಲ ನನ್ನ ಮಗಳನ್ನ. ಸರ್, ನಾನು ಎಲ್ಲ ಕಂಡಿದ್ದೀನಿ, ನಾನು ಎಲ್ಲರನ್ನೂ ಕಂಡ್ಕೊಂಡು ನಾನು ಏನು ಬೇಕಾದ್ರೂ ಮಾಡಬಲ್ಲೆ. ಅಂಥದ್ರಾಗೆ ನೀವು ಈ ರೀತಿ ಬಂದು ಸುಮ್ಮನೆ ಸಡನ್ನಾಗಿ ಅರೆಸ್ಟ್ ಮಾಡ್ತೀವಿ ಅಂತಂದರೆ ಯಾರೂ ಒಪ್ಪಲ್ಲ ಸರ್. ಅದು ಯಾರು ಒಪ್ತಾರೆ? ಯಾರೂ ಒಪ್ಪಲ್ಲ. ಅದು ಯಾರೂ ಒಪ್ಪಲ್ಲ. ನೀವು ಅದೇನು ಮಾತಾಡಬೇಕು, ಅದೇನೇ ಹೇಳಬೇಕು ಅಂದ್ಕೊಂಡಿದ್ರೆ ಅದನ್ನು ನೀವು ಹೇಳಿ, ಸರಿನಾ? ಇವಾಗ ನೀವು ಏನು ಅಂದ್ರೂ ಒಪ್ಪಲ್ಲ ಅಂದರೆ ಒಪ್ಪಲ್ಲ ಅಷ್ಟೇ. ನಾನು ಒಪ್ಪಲ್ಲ ಅಂದರೆ ಒಪ್ಪಲ್ಲ. ನನ್ನ ಮಗಳನ್ನ ಯಾವ ಸಾಕ್ಷಿ ಆಧಾರಗಳಿಲ್ದಲೆ ಹೆಂಗೆ ಅರೆಸ್ಟ್ ಮಾಡ್ತಾ ಇದ್ದೀರಾ ನೀವು? ಹಿಂಗೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಯಾವ ಆಧಾರ ಇಲ್ದಲೆ ನೀವು ಹೆಂಗೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ನೋಡೇ, ನೀನು ಹೆಚ್ಚೇ ಮಾತಾಡಬೇಡ. ನೀನೇನೇ ಮಾತಾಡೋದು ಬಂದು ಸ್ಟೇಷನಲ್ಲಿ ಮಾತಾಡಿ. ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ನಾನೇನು ಯಾವ ಪೊಲೀಸ್ನವ್ರಿಗೂ ಹೆದರಿಕೆಮಲ್ಲ. ನಾನೇನು ವಾದ ಮಾಡಿದ್ದೇನೆ. ಪೊಲೀಸ್ನವ್ರ ತೆಗೆ ಬಿಡಲ್ಲ ನಾನೇನು. ನಾನೇನೇನು ಯಾರಿಗೇನು ಹೆದರಿಕೆಂಬಂಥದ್ದೇನಿಲ್ಲ. ಇವತ್ತು ನನ್ನ ಹತ್ರ ದುಡ್ಡು ಐತೆ, ನಾನೇನು ಏನು ಬೇಕಾದ್ರೂ ಮಾಡಬಲ್ಲೆ. ನನ್ನ ಹತ್ರ ದುಡ್ಡು ಐತೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.